ಕಿರಣ್ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತಂದ್ರು. ಹಾಗಾಗಿ ತಿಂಡಿ ಇಲ್ಲೇ ಮುಗಿಸ್ಕೊಳ್ಳೋಣ ಅಂತ ತಿಂಡಿ ತಿಂತಾಯಿದ್ದೀನಿ. ಅವ್ರು ಬರೋಷ್ಟ ಸ್ವಲ್ಪ ತಿಂಡಿ ತಿಂದು ಒಂದು ಲೋಟ ಟೀ ಕುಡಿದ್ಬಿಟ್ಟು ಆಮೇಲೆ ಹೊರಗಡೆ ಹೋಗೋಣ ಅಂತ. ತಿಂಡಿಗೆ ಕ್ಯಾರೆಟ್ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ತುಂಬಾ ಸಿಂಪಲಾಗಿ ಮಾಡ್ಕೊಬೋದು. ಇದನ್ನು ಒಂದು 2-3 ಐಟಮ್ ಇದ್ದರೆ ಸಾಕು, ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ರಶ್ಮಿ ಕನ್ನಡ ವ್ಲಾಗ್ಸ್. ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು, ಹಾಗಾಗಿ ಬೇಗನೆ ಪೂಜೆನೆಲ್ಲ ಮುಗಿಸಿ ನಾನು ಸಹ ರೆಡಿಯಾಗಿದ್ದೀನಿ. ಇವತ್ತು ಹೊರಗಡೆ ಹೋಗಬೇಕು. ಫುಲ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇನ್ನೂ ತಿಂಡಿ ಸಹ ತಿಂದಿಲ್ಲ. ತಿಂಡಿನ ಬಾಕ್ಸ್ಗೆ ಕ್ಯಾರಿ ಮಾಡ್ಕೊಂಡಿನಿ. ಅಂದಿಗೆ ಹೋಗ್ಬೇಕಾದ್ರೆ ಹಾಗೆ ತಿನ್ಕೊಂಡು ಹೋಗೋಣ ಅಂತ. ಪೂಜೆ ಎಲ್ಲ ಆಲ್ರೆಡಿ ಮುಗಿದಿದೆ. ಎಲ್ಲರದ್ದು ತಿಂಡಿ ಸಹ ಮುಗಿದಿದೆ. ನಾನೊಬ್ಬರು ತಿಂಡಿ ತಿನ್ನಬೇಕು. ನಾನು ಬಾಕ್ಸ್ ಹಾಕ್ಕೊಂಡಿದ್ದೀನಿ. ತಿಂಡಿನ ಅಂದಿಗೆ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗೋಣ ಅಂತ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಕಿರಣ್ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತಂದ್ರು. ಹಾಗಾಗಿ ತಿಂಡಿ ಇಲ್ಲೇ ಮುಗಿಸ್ಕೊಳ್ಳೋಣ ಅಂತ ತಿಂಡಿ ತಿಂತಾಯಿದ್ದೀನಿ. ಅವ್ರು ಬರೋಷ್ಟ ಸ್ವಲ್ಪ ತಿಂಡಿ ತಿಂದು ಒಂದು ಲೋಟ ಟೀ ಕುಡಿದ್ಬಿಟ್ಟು ಆಮೇಲೆ ಹೊರಗಡೆ ಹೋಗೋಣ ಅಂತ. ತಿಂಡಿಗೆ ಕ್ಯಾರೆಟ್ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ತುಂಬಾ ಸಿಂಪಲಾಗಿ ಮಾಡ್ಕೊಬೋದು. ಇದನ್ನು ಒಂದು 2-3 ಐಟಮ್ ಇದ್ದರೆ ಸಾಕು, ತುಂಬಾ ಚೆನ್ನಾಗಾಗುತ್ತೆ. ಈ ಬೆಳಗ್ಗೆ ಬಿಸಿಲು ಎಷ್ಟೊಂದಿದೆ, ಆದರೂ ಮಕ್ಕಳುಗಳೆಲ್ಲ ಬೆಳಗ್ಗೆ ಆಲ್ರೆಡಿ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದಾರೆ. ಇದನ್ನೆಲ್ಲ ನೋಡೋದು ನನಗಂತೂ ಚೈಲ್ಡ್ಹುಡ್ ಲೈಫ್ ನಮಗಂತೂ ತುಂಬಾ ನೆನಪಾಗುತ್ತೆ. ಈ 80s 90s ಕಿಡ್ಸಾಗಿ ಮಾತ್ರ ಎಂಜಾಯ್ ಮಾಡ್ತಿದ್ರು. ಈ ಮಕ್ಕಳಿಗೆ ಬಿಸಿಲಾಗಲಿ ಅಥವಾ ಧೂಳಾಗಲಿ ಮಣ್ಣಾಗಲಿ ಅದರ ಚಿಂತೆನೇ ಇರೋಲ್ಲ. ನೋಡ್ತಾ ಇದ್ರೇ ಖುಷಿಯಾಗುತ್ತೆ. ಈ ಕಡೆಯಿಂದ ಹೊರಟು ಒಂದು ಅರ್ಧ ದಾರಿಗೆ ಹೋಗೋಷ್ಟರಲ್ಲೇ ತುಂಬಾ ಹೆಡ್ಡೇಕ್ ಸ್ಟಾರ್ಟ್ ಆಗೋಗಿತ್ತು. ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಕೆಲಸನೆಲ್ಲ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಹೊರಡುವಷ್ಟರಲ್ಲಿ ಒಂದು 4 o'clock ಆಗಿತ್ತು. ಇನ್ನು ಲಂಚ್ ಟೈಮ್ ಸಹ ಮುಗಿದೋಗಿದೆ. ಏನಾದರೂ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಬಿಡದಿಗೆ ಬಂದಿದ್ದೀವಿ. ಈ ಹೋಟೆಲ್ಗೆ ಸತತ 16 ವರ್ಷಗಳಿಂದ ಬರ್ತಾಯಿದ್ದೀನಿ ನಾನು. ಅದೇ ರುಚಿ ಇದೆ. ನನಗಂತೂ ತುಂಬಾ ಇಷ್ಟ. ಈ ಬಿಡದಿಗೆ ಬಂತು ಅಂತ ಅಂದರೆ ಈ ಹೋಟೆಲ್ನಲ್ಲೇ ಅಟ್ಲೀಸ್ಟ್ ಒಂದು ಇಡ್ಲಿನಾದ್ರು ತಿನ್ಕೊಂಡು ಹೋದರೆ ನನಗೆ ಸಮಾಧಾನ ಅಂತ ಅನಿಸುತ್ತೆ. ಹಾಗಾಗಿ ಒಂದು ಇಡ್ಲಿನ ತಿನ್ಕೊಂಡು ಸ್ವಲ್ಪ ಕಾಫಿನೆಲ್ಲ ಕುಡಿದು ಅಲ್ಲಿಂದ ವಾಪಸ್ ರಿಟರ್ನ್ ಹೊರಟ್ವಿ. ಕೌಶಿಗೆ ಒಂದು ಸ್ವಲ್ಪ ಡ್ರೈವಿಂಗ್ ಅಂದರೆ ತುಂಬಾ ಇಷ್ಟ. ಅವ್ನು ಡ್ರೈವ್ ಮಾಡಬೇಕು ಅಂತ ತುಂಬಾ ಆಸೆ ಪಡ್ತಾನೆ. ಬಟ್ ಇಬ್ಬರು ಅಪ್ಪ ಮಕ್ಕಳು ಇಬ್ಬರು ಏನೋ ಕಾನ್ವಕೇಷನ್ ನಡೆಸ್ತಾಯಿದ್ರು, ನಾನು ಡ್ರೈವಿಂಗ್ ಕೊಡಲ್ಲ ಅಂತ. ಅವರು ಅಂದಿವೇ ಬರಬೇಕಾದ್ರೆ ಹಲಸಿನಣ್ಣು ಸಿಕ್ತು. ಈ ಸೀಸನ್ ವೈಸ್ ಫುಡ್ ಅಂದರೆ ನಂಗೆ ತುಂಬಾ ಇಷ್ಟ. ಅದರಲ್ಲಂತೂ ಹಲಸಿನಣ್ಣು ಅಂದರೆ ಇನ್ನೂ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ. ತುಂಬಾ ಹೆಡ್ಡೇಕ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಟಯರ್ಡ್ ಅನ್ನಿಸ್ತಾಯಿತ್ತು. ಎಷ್ಟೊತ್ತಿಗಾದ್ರೂ ಮನೆಗೆ ಹೋದರೆ ಸಾಕಪ್ಪ ಅನ್ನಿಸ್ತಾಯಿತ್ತು. ಆದ್ರೂ ಹಲಸಿನಣ್ಣು ಮೇಲಿನ ಆಸೆಗೋಸ್ಕರ ಒಂದು 2-3 ಪೀಸ್ ಹಲಸಿನಣ್ಣು ಸಹ ತಿನ್ಕೊಂಡು ಅಂದಿವೇ ಮನೆಗೆ ಹೊರಟ್ವಿ. ಮನೆಗೆ ಬರೋಷ್ಟರಲ್ಲಿ ಒಂದು 5 o'clock ಸಹ ಆಗೋಗಿತ್ತು. ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನೈಟ್ ಊಟಕ್ಕೋಸ್ಕರ ಬೆಳಗ್ಗೆ ಮಿಕ್ಸ್ ಕಾಳನ್ನ ನೆನೆಸಿ ಇಟ್ಟೋಗಿದೆ. ಬೆಳಿಗ್ಗೆ ಟೈಮ್ ಇಲ್ಲ ಅನ್ನೋಂಥವ್ರು ಓವರ್ ನೈಟ್ ಸಹ ನೆನೆಸಿ ಇಟ್ಕೊಬೋದು. ಒಂದು 5 hours ನೆಂದರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ. ಇದರಲ್ಲಿ ಒಂದು ಗ್ರೇವಿನ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆನೂ ಸಹ ರೈಸ್ ಐಟಮ್ನ ತಿಂದಿದ್ವಿ, ಮಧ್ಯಾಹ್ನ ಅಷ್ಟೇ ಇಡ್ಲಿನ ತಿಂದಿದ್ವಿ. ಹಾಗಾಗಿ ನೈಟು ಚಪಾತಿ ಜೊತೆ ಈ ಗ್ರೇವಿ ಚೆನ್ನಾಗಿರುತ್ತೆ, ಅಥವಾ ರೈಸ್ ಜೊತೆನೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ತುಂಬಾ ರಿಚಾಗಿರುತ್ತೆ ಗ್ರೇವಿ. ಮತ್ತು ಮಕ್ಕಳು ಸಹ ಈ ಕಾಳುಗಳನ್ನ ತಿನ್ನಲ್ಲ ಅನ್ನೋಂಥವ್ರಿಗೆ ನಾವು ಆರಾಮಾಗಿ ಈ ಥರ ಗ್ರೇವಿನ ಮಾಡಿ ಚಪಾತಿ ಜೊತೆ ಅಥವಾ ದೋಸೆ ಜೊತೆ ಕೊಡ್ಬೋದು. ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು, ಒಣಮೆಣ್ಸಿಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಒಂದು ಅರ್ಧ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮಟ್ಟದಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಫ್ರೈ ಆಗ್ತಿದೆ ಅಂದಾಗ ಆಲ್ರೆಡಿ ನಾವು ನೆನೆಸಿ ಇಟ್ಕೊಂಡಿದ್ವಲ್ಲ ಕಾಳನ್ನ, ಅದನ್ನು ಸಹ ಸೇರಿಸ್ಕೊಂಡು ಒಂದು 3-4 ನಿಮಿಷಗಳ ಕಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಾಳನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಮತ್ತು ಈರುಳ್ಳಿಲಿ ಚೆನ್ನಾಗಿ ಕಾಳೆಲ್ಲ ಫ್ರೈ ಆದರೆ ಅದರಲ್ಲಿರುವಂಥ ಸ್ವಲ್ಪ ಮಟ್ಟಿಗೆ ಹಸಿ ವಾಸನೆ ಹೋಗುತ್ತೆ ಅಂತ ಅಷ್ಟೇ. ಇದೆಲ್ಲ ಸ್ವಲ್ಪ ಹೊತ್ತು ಫ್ರೈ ಆಗೋಷ್ಟರಲ್ಲಿ ಇದಕ್ಕೆ ಒಂದು ಮಸಾಲೆನೂ ಸಹ ರೆಡಿ ಮಾಡ್ಕೊಂಬಿಡೋಣ. ಕ್ವಿಕ್ಕಾಗಿ ಆಗುತ್ತೆ ಇದಂತೂ ಗ್ರೇವಿ. ಬಟ್ ಓವರ್ ನೈಟು ಕಾಳನ್ನ ನೆನೆಸಿ ಇಟ್ಕೊಂಡಿದ್ರು ಆಗುತ್ತೆ, ಅಥವಾ ಫ್ರಿಜ್ಜಲ್ಲಿ ಒಂದು 2-3 ಡೇಸ್ವರೆಗೂ ಸಹ ಇದನ್ನು ನೆನೆಸಿ ಇಟ್ಕೊಬೋದು. ಒಂದು ಮಿಕ್ಸಿ ಜಾರ್ಗೆ 1 ಹಿಡಿ ಆಗುವಷ್ಟು ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಒಂದು ಅರ್ಧ ಆಗುವಷ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. 1 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮನೇಲೇ ಮಾಡಿ ಇಟ್ಕೊಂಡಿರುವಂಥ ಸಾಂಬಾರು ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ರುಬ್ಬೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ನಾವು ಫೈನ್ ಪೇಸ್ಟಾಗಿ ರುಬ್ಕೊಬೇಕಾಗುತ್ತೆ. ಮಸಾಲೆ ಸ್ವಲ್ಪ ಚೆನ್ನಾಗಿ ನೈಸಾಗಿದ್ರೇ ಗ್ರೇವಿಗಳು ತುಂಬಾ ರುಚಿಯಾಗಿ ಬರುತ್ತೆ ಅಂತ. ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಂಬಿಡೋಣ. ಈ ಕ್ವಿಕ್ಕಾಗಿ ಮಾಡ್ಕೊಬೇಕು, ಚಪಾತಿ ಜೊತೆ ಗ್ರೇವಿ ಏನಾದರೂ ಬೇಕು ಅಂತ ಅಂದರೆ ಈ ಕಾಳುಗಳನ್ನೆಲ್ಲ ನೆನೆಸಿ ಫ್ರಿಜ್ಜಲ್ಲಿ ಸ್ಟೋರ್ ಸಹ ಮಾಡ್ಕೊಬೋದು, ಅಥವಾ ಇದನ್ನು ಮೊಳಕೆ ಕಾಳು ಕಟ್ಟಿ ಸಹ ಗ್ರೇವಿನ ಮಾಡ್ಕೊಬೋದು. ಆಲ್ರೆಡಿ ನಾನು ಒಂದು ಸಲ ಮೊಳಕೆ ಕಟ್ಟಿರುವಂಥದ್ದನ್ನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಫ್ರೀ ಇದ್ದರೆ ಚೆಕ್ ಮಾಡಿ. ಈಗ ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸ್ವಲ್ಪ ಹೊತ್ತು ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಇಲ್ಲಿ ಯಾವುದೇ ಥರದ ಮಸಾಲೆನ ನಾವು ಫ್ರೈ ಮಾಡಿಲ್ಲ. ಹಾಗಾಗಿ ಒಂದು 2-3 ನಿಮಿಷಗಳ ಕಾಲ ಸ್ವಲ್ಪ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಳತೆಗೆ ತಕ್ಕಷ್ಟು ನೀರನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ನೀರನ್ನು ಸೇರಿಸ್ಕೊಳ್ಳಿ.
ಸ್ವಲ್ಪ ತೆಳು ಬೇಕು ಅಂದರೆ ನೀರನ್ನು ಜಾಸ್ತಿನೇ ಸೇರಿಸ್ಕೊಳ್ಳಿ. ಇಲ್ಲ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಬೇಕಂತ ಅಂದರೆ ಸ್ವಲ್ಪ ನೀರು ಪ್ರಮಾಣನ ಕಮ್ಮಿನೇ ಮಾಡ್ಕೊಳ್ಳಿ. ನಾನು ಇದಕ್ಕೆ 1 ಹಿಡಿ ಆಗುವಷ್ಟು ಸಿಹಿ ಕುಂಬಳನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಒಂದು 1/4 ಭಾಗದಷ್ಟು ತೊಗೊಂಡಿದ್ದೀನಿ. 1 ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. 1 ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇರೆ ಎಕ್ಸ್ಟ್ರಾ ತರಕಾರಿಗಳು ಬೇಕು ಅಂದರೂ ಸಹ ಸೇರಿಸ್ಕೋಬೋದು. ಬಟ್ ಈ ಗ್ರೇವಿಗೆ ಈ 3 ತರಕಾರಿ ಇದ್ರೇ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ. ಇದಕ್ಕಿಂತ ಜಾಸ್ತಿ ತರಕಾರಿಗಳಾದರೆ ಈ ಗ್ರೇವಿ ಒರಿಜಿನಲ್ ಟೇಸ್ಟು ಅಷ್ಟು ಬರಲ್ಲ ಅಂತ ಅಷ್ಟೇ. ಇದನ್ನೆಲ್ಲನೂ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ಟೈಮ್ನಲ್ಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಏನಾದರೂ ಕಮ್ಮಿ ಇದೆಯೇನು ಅಂತ ಅಂದರೆ ಈ ಟೈಮ್ನಲ್ಲೇ ಸೇರಿಸ್ಕೊಬೇಕಾಗುತ್ತೆ. ಸ್ವಲ್ಪ ಉಪ್ಪು ಪ್ರಮಾಣ ಕಮ್ಮಿ ಇತ್ತು, ಹಾಗಾಗಿ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ತೆಗೆಸ್ಕೊಬೇಕಾಗುತ್ತೆ. ಕುಕ್ಕರ್ ವಿಸಿಲೆಲ್ಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈಗ ಕುಕ್ಕರ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಗ್ರೇವಿ ಅಂತೂ ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ಅಷ್ಟೇ ತುಂಬಾ ಕಲರ್ಫುಲ್ಲಾಗಿದೆ. ಈ ಚಪಾತಿ ಜೊತೆ ಆಗಿರ್ಬೋದು, ದೋಸೆ ಜೊತೆ ಆಗಿರ್ಬೋದು, ಅಥವಾ ಅನ್ನದ ಜೊತೆ ಆಗಿರ್ಬೋದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಈ ರೈಸ್ ಐಟಮ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಈ ಗ್ರೇವಿನ ಹಾಕ್ಕೊಂಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟೇ, ಏಕೆಂದರೆ ಎಲ್ಲ ಥರದ ಕಾಳುಗಳನ್ನ ಹಾಕಿರ್ತೀವಲ್ಲ, ಅದು ಸ್ವಲ್ಪ ರುಚಿ ಜಾಸ್ತಿನೇ ಇರುತ್ತೆ ಅಂತ. ಸಿಂಪಲ್ಲಾಗಿ ಒಂದು ಚಪಾತಿ ಜೊತೆ ಗ್ರೇವಿನ ಮಾಡಿಕೊಂಡು ನೈಟ್ ಊಟನೂ ಸಹ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ತೆಳುವಾಗಿ ಚಪಾತಿನ ಮಾಡಿಕೊಂಡು ಈ ಥರ ಗ್ರೇವಿಗಳನ್ನ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಅಥವಾ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಕನ್ನಡ ವ್ಲಾಗ್ಸ್.